ಪ್ರತಿಯೊಂದು ಪೂರಿ ಬಲೂನ್ ಥರ ಉಬ್ಬಿ ಬರಬೇಕಂದ್ರೆ ಏನು ಮಾಡಬೇಕು, ಮತ್ತು ಪೂರಿ ಲೈಟಾಗಿ ಕ್ರಿಸ್ಪಿ ಆಗಬೇಕಂದ್ರೆ ಏನು ಮಾಡಬೇಕು, ಮತ್ತು ಪೂರಿ ಉಬ್ಬಿದಂಗೆ ಇರಬೇಕಂದ್ರೆ ಏನು ಮಾಡಬೇಕಂತೇಳಿ ಎಲ್ಲನೂ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದ್ರ ಜೊತೆಗೆ ನಾನು ನಿಮಗೆ ಈರುಳ್ಳಿ ಗೊಜ್ಜು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಈ ಈರುಳ್ಳಿ ಗೊಜ್ಜು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಮೊದಲನೇದಾಗಿ ಪೂರಿಗೆ ಹಿಟ್ಟು ಯಾವ ರೀತಿ ಕಲಸೋದು ಅಂತ ನೋಡೋಣ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಅಥವಾ ಒಂದು 2 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಸೋಸ್ಕೊಂಡು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸುಮಾರು ಒಂದು 4 ಚಮಚ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವೆನ ಹಾಕ್ಕೊತಿದ್ದೀನಿ. ಜಾಸ್ತಿ ಹಾಕೋಬಾರ್ದು. 2 ಗ್ಲಾಸಿಗೆ ಒಂದು 4 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಪೂರಿಗೆ ಕಲರ್ ಸರಿಯಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಇಷ್ಟು ಸಾಮಗ್ರಿ ಇದ್ದರೆ ಸಾಕು. ಇಲ್ಲಿ ಮೇನ್ ಪಾಯಿಂಟ್ ಅಂದರೆ ಮೊದಲಿಗೆ ಈ ಎಲ್ಲ ಸಾಮಗ್ರಿಯನ್ನು ಹಾಗೆಯೇ ಮೊದಲಿಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಈ ಎಲ್ಲ ಸಾಮಗ್ರಿ ಮೊದಲು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗೋಧಿ ಹಿಟ್ಟು ಚಪಾತಿ ಯಾವ ರೀತಿ ಹಿಟ್ಟು ನಾದ್ಕೊತೀವಲ್ಲ ಅದೇ ರೀತಿ ನಾದ್ಕೋಬೇಕಾಗುತ್ತೆ. ಜಾಸ್ತಿ ಸಾಫ್ಟಾಗಿ ನಾದ್ಕೊಂಡ್ರೆ ಏನಾಗುತ್ತೆ, ಪೂರಿ ಎಣ್ಣೆ ಹಿರ್ಕೊಳ್ಳುತ್ತೆ. ಹೀಗಾಗಿ ನೀವು ಇಲ್ಲಿ ಸಾಫ್ಟಾಗಿ ನಾದ್ಕೋಬಾರ್ದು. ಮತ್ತು ಜಾಸ್ತಿ ಟೈಟಾಗಿ ನಾದ್ಕೊಂಡ್ರೆ ಉಬ್ಬಿದ ಮೇಲೆ ಪೂರಿ ಮತ್ತು ಅದು ಚಪ್ಪಟು ಬಡಿಯುತ್ತೆ. ಹೀಗಾಗಿ ನೀವು ಇಲ್ಲಿ ಮೀಡಿಯಮ್ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು. ಮತ್ತು ನೀರಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ಳಿ. ಪೂರಿ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ. ಇವೆಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ, ಪರ್ಫೆಕ್ಟಾಗಿ ಪೂರಿ ಬರುತ್ತೆ ನೋಡಿ. ಇವಾಗ ನಾನಿಲ್ಲಿ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ಜಾಸ್ತಿ ಗಟ್ಟಿನೂ ಇಲ್ಲ ಮತ್ತು ಜಾಸ್ತಿ ಸಾಫ್ಟ್ ಬಿ ಇಲ್ಲ, ಆ ರೀತಿ ಹಿಟ್ಟು ನಾದ್ಕೊಂಡಿನಿ. ನಾದ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪನೇ ಇಲ್ಲಿ ಎಣ್ಣೆ ಹಚ್ಕೊಂಡು ಮತ್ತೆ 1 ನಿಮಿಷ ಹಾಗೆಯೇ ನಾದ್ಕೊಂಡು ತೊಗೊತಿದ್ದೀನಿ. ನಾನಿಲ್ಲಿ ಹಿಟ್ಟು ಒಂದು ಸ್ವಲ್ಪನೇ ಗಟ್ಟಿಯಾಗಿ ನಾದ್ಕೊಂಡಿನಿ. ಯಾಕಂದರೆ ಇದಕ್ಕೆ ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡ್ಕೊ ಬಿಡಬೇಕಾಗುತ್ತೆ. ಆ ಟೈಮ್ನಲ್ಲಿ ಒಂದು ಸ್ವಲ್ಪನೇ ಇದು ಹಿಟ್ಟು ಸಾಫ್ಟ್ ಆಗುತ್ತೆ. ಹೀಗಾಗಿ ನೋಡಿ ಇವಾಗ ನಾದ್ಕೊಂಡಾಗಿದೆ. ಇವಾಗ ಮತ್ತೆ ಇದಕ್ಕೆ ಮೇಲೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ಎಣ್ಣೆ ಹಚ್ಚಿ ಒಂದು 15 ನಿಮಿಷ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ. ಯಾಕಂದರೆ ಒಳಗಡೆ ನಾವು ರವೆ ಹಾಕಿರ್ತೀವಲ್ಲ, ಹೀಗಾಗಿ ಇದಕ್ಕೆ ಒಂದು 15 ನಿಮಿಷ ಆಗೋ ತನಕ ಬಿಡಬೇಕಾಗುತ್ತೆ. ಇವಾಗ ನಾನಿದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಮೇಲೆ ಮುಚ್ಚಿಡಿ ಈ ರೀತಿ, ಇಲ್ಲಾಂದರೆ ಹಾರ್ಡ್ ಆಗುತ್ತೆ ಮೇಲಿನ ಕವರ್ ಅದ್ರದ್ದು ಹಿಟ್ಟಿಂದು. ಇವಾಗ ನಾನಿಲ್ಲಿ ಗೊಜ್ಜು ಮಾಡೋದಕ್ಕೆ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಓಕೆ, ಎಣ್ಣೆ ಗರಂ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತಿದ್ದೀನಿ. ಈ ಜೀರಿಗೆ ಸಾಸಿವೆ ಚಟಪಟ ಅನ್ನಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಅಂದಾದಮೇಲೆ ನಾನಿಲ್ಲಿ ಸ್ವಲ್ಪನೇ ಹಸಿ ಶುಂಠಿ ತುರ್ಕೊಂಡು ಹಾಕ್ಕೊತಿದ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಸುಮಾರು ಒಂದು 2. ಇವಾಗ ಹಸಿ ವಾಸನೆ ಹೋಗೋ ತನಕ ಇದನ್ನು ಮೊದಲಿಗೆ ಹುರ್ಕೊಂಡು ತೊಗೊತಿದ್ದೀನಿ. ಈ ಪೂರಿ ಜೊತೆಗೆ ಈ ಈರುಳ್ಳಿ ಗೊಜ್ಜು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಒಂದು ಅರ್ಧ kg ಆಗುವಷ್ಟು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಅದನ್ನು ಹಾಕ್ಕೊತಿದ್ದೀನಿ. ಸುಮಾರು ಒಂದು 6ರಿಂದ 7 ಈರುಳ್ಳಿ ಇರ್ಬೋದು ಇದು. ಇವಾಗ ಈರುಳ್ಳಿನ ನಾನು ಹೈ ಫ್ಲೇಮ್ದಲ್ಲಿ ಒಂದು 2-3 ನಿಮಿಷ ಹಾಗೆಯೇ ಹುರ್ಕೊಂಡು ತೊಗೊತಿದ್ದೀನಿ. ಇವಾಗ ಹೈ ಇದೆ ಫ್ಲೇಮ್. ಓಕೆ, ಒಂದು 3 ನಿಮಿಷ ಆಗೋ ತನಕ ನಾನು ಹೈ ಫ್ಲೇಮ್ದಲ್ಲಿ ಅದನ್ನು ಹುರ್ಕೊಂಡಿದ್ದ. ಕಲರ್ ಚೇಂಜ್ ಆಗಿದೆ, ಇನ್ನೂ ಸಾಫ್ಟ್ ಆಗಿಲ್ಲ, ಇದು ಹಸಿ ವಾಸನೆ ಹೋಗಿಲ್ಲ. ಹೀಗಾಗಿ ಮತ್ತೆ ಒಂದು 2-3 ನಿಮಿಷ ಹಾಗೆಯೇ ಹುರ್ಕೋತಿದ್ದೀನಿ. ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಈರುಳ್ಳಿದು. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಂಡಾದಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ಕೊತಿದ್ದೀನಿ. ಸುಮಾರು ಒಂದು 2 ಟೊಮೆಟೊನ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಚಮಚ ಆಗುವಷ್ಟು ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು. ಮತ್ತು ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ ಸ್ವಲ್ಪನೇ. ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸಾಮಗ್ರಿನ ನಾನು ಮತ್ತೆ ಇದನ್ನು 2-3 ನಿಮಿಷ ಹಾಗೆಯೇ ಹುರ್ಕೊಂಡು ತೊಗೊತಿದ್ದೀನಿ ಮೀಡಿಯಮ್ ಗ್ಯಾಸ್ನಲ್ಲಿ. ಎಲ್ಲ ಮಸಾಲ ಹಾಕಿರ್ತೀವಲ್ಲ, ಹೀಗಾಗಿ ನೀವು ಇಲ್ಲಿ ಎಲ್ಲ ಮಸಾಲಾನ ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಎಲ್ಲ ಸೇರಿಸಿ ನಾನು ಹಾಗೆಯೇ ಟೊಮೆಟೊ ಹಾಕಿರ್ತೀವಲ್ಲ, ಒಂದು ಸ್ವಲ್ಪನೇ ಸಾಫ್ಟ್ ಆಗಬೇಕು. ಹೀಗಾಗಿ ಒಂದು 2-3 ನಿಮಿಷ ಮತ್ತೆ ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊಂಡು ತೊಗೊತಿದ್ದೀನಿ. ಈ ಈರುಳ್ಳಿ ಗೊಜ್ಜು ನೀವು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಪೂರಿ ಜೊತೆಗೆ ಅಷ್ಟೇ ಅಂತ ಅಲ್ಲ. ಇವಾಗ ಒಂದು 3 ನಿಮಿಷ ಹಾಗೇನೆ ನಾನು ಹುರ್ಕೊಂಡಿದ್ದೆ. ಒಂದು 2 ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ನೋಡಿ, ಒಂದು 2 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಎಲ್ಲ ಮಸಾಲ ಕೂಡ ಸರಿಯಾಗಿ ಹುರಿದಿದೆ. ಇದು ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಇದಕ್ಕೆ
ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ನೀರು ಹಾಕ್ಕೊತಿದ್ದೀನಿ. ಸುಮಾರು ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿನಿ. ಟೋಟಲಿ ಸ್ವಲ್ಪನೇ ಸೇರಿಸ್ಕೊಂತ ನಾನಿಲ್ಲಿ. ಇಲ್ಲಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ನೋಡ್ಕೊಂಡು ಹಾಕೋಬೋದು. ಇವಾಗ ನೀರು ಹಾಕಿದ ಮೇಲೆ ನಾನಿಲ್ಲಿ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು ಒಂದು 3 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ನಾನಿಲ್ಲಿ ಕಪ್ನಲ್ಲಿ. ಈ ಕಡಲೆ ಹಿಟ್ಟಿನ ಬದಲಾಗಿ ನೀವಿಲ್ಲಿ ಪುಟಾಣಿ ಹಿಟ್ಟು ಕೂಡ ಹಾಕೋಬೋದು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊತಿದ್ದೀನಿ. ಗಂಟು ಇರಬಾರ್ದು, ಪೂರ್ತಿಯಾಗಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದರಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ನೀವು ಇಲ್ಲಿ ಗ್ರೇವಿಗೆ ನೋಡ್ಕೊಂಡು ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸುಮಾರು ಟೋಟಲ್ ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದ. ನೋಡಿ, ಮತ್ತೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಹೀಗಾಗಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಮತ್ತೆ ಒಂದು 3 ನಿಮಿಷ ಆಗೋ ತನಕ ನಾನು ಇದನ್ನು ಮುಚ್ಚಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಬೇಸನ್ ಹಿಟ್ಟಿನ ಹಸಿ ವಾಸನೆ ಹೋಗಬೇಕಲ್ಲ, ಹೀಗಾಗಿ ನೋಡಿ ಒಂದು 3ರಿಂದ 4 ನಿಮಿಷ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಇವಾಗ ನಮ್ಮ ಈರುಳ್ಳಿ ಗೊಜ್ಜು ತಯಾರಾಗಿದೆ. ಇವಾಗ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತೆ ನಾನಿಲ್ಲಿ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಕಸೂರಿ ಮೇಥಿ ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಏನಿಲ್ಲ, ಈ ಈರುಳ್ಳಿ ಗೊಜ್ಜು ಕೂಡ ಅಷ್ಟೇ ಒಂದು 10 ನಿಮಿಷದಲ್ಲೇ ತಯಾರು ಮಾಡ್ಕೋಬೋದು. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ಹಿಟ್ಟಿಗೆ ಕೂಡ ಒಂದು 10ರಿಂದ 15 ನಿಮಿಷ ಆಗಿದೆ. ಇವಾಗ ಒಂದು 10 ನಿಮಿಷ ನನಗೆ ಈರುಳ್ಳಿ ಗೊಜ್ಜು ಮಾಡ್ಲಿಕ್ಕೆ ಟೈಮ್ ಹಿಡಿದಿತ್ತು. ಹೀಗಾಗಿ ಇಲ್ಲಿ ಒಂದು 15 ನಿಮಿಷ ಆಗೋ ತನಕ ನಾನು ಹಿಟ್ಟಿಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಮತ್ತು ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಇಲ್ಲಿ ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ನಿಮ್ಗೆ ಇಲ್ಲಿ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇಲ್ಲಿ ಹಿಟ್ಟನ್ನ ಹಿಡ್ಕೋಬೋದು. ನಾನು ಸುಮಾರು ಒಂದು 5 ಉಳ್ಳಿನ ಮಾಡಿಟ್ಕೊತಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ನಿಮಗೆ ಒಂದು 5 ಪೂರಿನ ಮಾಡಿ ತೋರಿಸ್ತಿದ್ದೀನಿ. ಸ್ವಲ್ಪ ಕೆಳಗಡೆ ಇಲ್ಲಿ ಎಣ್ಣೆ ಹಚ್ಕೊಂಡೆ ಲಟ್ಟಿಸ್ಕೋಬೇಕು. ಹಿಟ್ಟು ಹಚ್ಚಬಾರ್ದು ಲಟ್ಟಿಸುವಾಗ. ಮತ್ತು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಸ್ವಲ್ಪ ಪೂರಿ ಲೈಟಾಗಿ ದಪ್ಪನೇ ಇರಬೇಕು. ದಪ್ಪ ಇದ್ದರೆ ಅದು ಸರಿಯಾಗಿ ಉಬ್ಬಿ ಬರುತ್ತೆ ಬಲೂನ್ ಥರ. ನೋಡಿ, ಇವಾಗ ನಾನು ಒಂದು 5 ಪೂರಿನ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಕೂಡ ಗರಮ್ ಆಗಿದೆ. ಮತ್ತು ಇಲ್ಲಿ ಎಣ್ಣೆ ಕೂಡ ಅಷ್ಟೇ ಜಾಸ್ತಿ ಗರಮ್ ಇರಬೇಕು. ಗರಮ್ ಇರುವಂತಹ ಎಣ್ಣೆಯಲ್ಲೇ ಪೂರಿ ಸರಿಯಾಗಿ ಉಬ್ಬಿ ಬರುತ್ತೆ. ಮತ್ತು ಪೂರಿ ಹಾಕಿದ ತಕ್ಷಣ ನೀವು ಇಲ್ಲಿ ಪೂರಿನ ಎಣ್ಣೆಯಲ್ಲಿ ಕೆಳಗಡೆ ಒತ್ತಬೇಕು, ಅದಕ್ಕೆ ಚಮ್ಮಚ್ಲಿಂದ ಅಥವಾ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಾಕಬೇಕು ಪೂರಿ ಮೇಲೆ. ಅದು ಬಲೂನ್ ಥರ ಉಬ್ಬಿ ಬರುತ್ತೆ. ಹಾಕಿದ ತಕ್ಷಣ ಪೂರಿಗೆ ಹಾಗೇ ಬಿಡಬಾರ್ದು. ಅದಕ್ಕೆ ನೋಡಿ ಎಷ್ಟು ಬಲೂನ್ ಥರ ಉಬ್ಬಿದೆ ಅಲ್ವಾ ಪೂರಿ. ಪ್ರತಿಯೊಂದು ಪೂರಿಗೆ ನೀವು ಹಿಂಗೆ ಮಾಡಿ ಪರ್ಫೆಕ್ಟಾಗಿ ಪೂರಿ ಬರುತ್ತೆ. ನೋಡಿ, ನಮ್ಮ ಬಲೂನ್ ಥರ ಉಬ್ಬಿರುವಂತಹ ಪೂರಿ ತಯಾರಾಗಿದೆ. ಇವಾಗ ಪ್ರತಿಯೊಂದು ಪೂರಿ ಕೂಡ ಉಬ್ಬಿದೆ. ಸೊ ನೀವು ಒಂದು ಸ್ವಲ್ಪ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ಈರುಳ್ಳಿ ಗೊಜ್ಜು ಕೂಡ ತಯಾರಾಗಿದೆ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ವಾವ್, ನೋಡಿ ಎಷ್ಟು ಸರಿಯಾಗಿ ಉಬ್ಬಿದೆ ಅಲ್ವಾ ಪೂರಿ. ಪ್ರತಿಯೊಂದು ಪೂರಿ ಉಬ್ಬುತ್ತೆ. ನೀವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಣ್ಣೆ ಮೇಲೆ ಪೂರಿ ಹಾಕಿ ಅಥವಾ ಪೂರಿನೇ ಎಣ್ಣೆಯಲ್ಲಿ ಕೆಳಗಡೆ ಒತ್ತಬೇಕು. ಅದಕ್ಕೆ ಹಾಗೆ ಮಾಡಿದರೆ ಏನಾಗುತ್ತೆ, ಪೂರಿ ತಾನಾಗೆ ಬಲೂನ್ ಥರ ಉಬ್ಬುತ್ತೆ. ಮತ್ತು ನಮ್ಮ ಈರುಳ್ಳಿ ಗೊಜ್ಜು ಕೂಡ ಅಷ್ಟೇ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಏನೂ ಕಷ್ಟನೇ ಇಲ್ಲ. ಈ ಪೂರಿ ಮತ್ತು ಈರುಳ್ಳಿ ಗೊಜ್ಜು ಒಂದು 20 ನಿಮಿಷದಲ್ಲಿ 2 ತಯಾರು ಮಾಡ್ಕೋಬೋದು. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.